ಎಲ್ರಿಗೂ ನಮಸ್ಕಾರ. ನೋಡಿ, ಒಂದು ಸಕ್ಸಸ್‌ಫುಲ್ ಸಿನಿಮಾ ಕೊಟ್ಮೇಲೆ ಆ ಹೀರೋಗೆ, ಆ ಡೈರೆಕ್ಟರ್‌ಗೆ, ಆ ಮ್ಯೂಸಿಕ್ ಡೈರೆಕ್ಟರ್‌ಗೆ ಒಂದು ಸಣ್ಣ ಟೆನ್ಷನ್ ಶುರುವಾಗುತ್ತೆ. ಒಂದು ಭಯ. ನೆಕ್ಸ್ಟ್ ಏನು ಕೊಡೋದು? ವಾಟ್ ನೆಕ್ಸ್ಟ್? ಅಭಿಮಾನಿಗಳು ಅವ್ರನ್ನ ಆ ರೀತಿ ಸ್ವೀಕಾರ ಮಾಡಿರ್ತಾರೆ. ಒಂದು ಇಮೇಜ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ಏನು ಕೊಡೋದು ಅಂತ ಹೇಳೋ ಸಮಸ್ಯೆ ಎಲ್ರಿಗೂ ಬರುತ್ತೆ. ಒಂದು ಚಾಲೆಂಜ್ ಬರುತ್ತೆ. ಅದೇ ಥರ ಚಾಲೆಂಜ್ ಬಂದಿದ್ದು ನಮ್ಮ ವಿ. ಮನೋಹರ್ ಅವರಿಗೆ. 'ಜನ್ಮದ ಜೋಡಿ' ಅನ್ನೋ ಒಂದು ಮ್ಯೂಸಿಕಲ್ ಸೂಪರ್ ಹಿಟ್ ಸಿನಿಮಾ ಕೊಟ್ಮೇಲೆ ನೆಕ್ಸ್ಟ್ ಏನು ಮಾಡೋದು? ಹೇಗ್ ಮಾಡೋದು? ಅಂತ ಹೇಳೋ ಒಂದು ಚಿಕ್ಕ ಭಯ ಮನೋಹರ್ ಸರ್‌ಗೆ ಇರುತ್ತೆ. ಆಗ ಡಿ. ರಾಜೇಂದ್ರ ಬಾಬು ಅವರು 'ಜೋಡಿ ಅಕ್ಕಿ' ಅನ್ನೋ ಪ್ರಾಜೆಕ್ಟ್ ತಗೊಂಡು ವಿ. ಮನೋಹರ್ ಸರ್‌ನ ಭೇಟಿ ಆಯ್ತಾರೆ. ಕತೆ ಕೇಳಿ ಇಷ್ಟ ಆಗುತ್ತೆ ವಿ. ಮನೋಹರ್ ಸರ್‌ಗೆ. ಸರಿ ಮಾಡೋಣ ಅಂತಾರೆ. ಲಿರಿಕ್ಸು, ಮ್ಯೂಸಿಕ್ಕು ವಿ. ಮನೋಹರ್ ಸರೇ ಮಾಡಬೇಕಾಗಿರುತ್ತೆ. ಅವ್ರಿಗೊಂದು ಚಾಲೆಂಜ್ ಇರುತ್ತೆ. 'ಜನ್ಮದ ಜೋಡಿ' ನಂತರ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ, ಮಾಡಬೇಕು ಅಂತ. ಆಗ ಮೌರ್ಯ ಹೋಟೆಲ್‌ನಲ್ಲಿ ರೂಮ್ ಹಾಕ್ತಾರೆ. ಅಲ್ಲಿ ವಿ. ಮನೋಹರ್ ಸರ್‌ಗೆ ಸಹಾಯಕರಾಗಿ ಶಂಕರ್ ಶಾನ್ಭೋಗ್ ಅವರು ಹಾಗೂ ಡಿ. ಬಾಬು ಅವರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಕಂಪೋಸಿಂಗ್ ಶುರು ಮಾಡ್ತಾರೆ. ಇಲ್ಲಿ 4 ಹಾಡಿನ ಸೃಷ್ಟಿಯ ಹಿಂದೆ ಇದ್ದಂಥ ರೋಚಕ ವಿಷಯ ನಿಮ್ಗೆ ಹೇಳ್ಬೇಕು. ಒಂದು ಹಾಡು 'ಕುದುರೆ ಏರಿ ಸೂರ್ಯ ಬಂದವನೋ' ಅನ್ನೋ ಹಾಡು ಬೇಗ ಕಂಪೋಸ್ ಆಗೋಗುತ್ತೆ, ಲಿರಿಕ್ಸು ಬೇಗ ಆಗೋಗುತ್ತೆ. ಮನೋಹರ್ ಸರ್ ಒಂದು ವಿಷಯ ನನಗೆ ಆಗಾಗ ಹೇಳ್ತಿದ್ರು, ನನಗೆ ಕಂಪೋಸಿಂಗ್ ಮಾಡಿದ ಕೂಡಲೇ ಲಿರಿಕ್ಸ್ ಬರ್ದ್ಬಿಡ್ಬೇಕು. ನಾಳೆಗೆ ಅಂತ ನಾನು ಕಾಯಬಾರ್ದು, ನನಗೆ ಇಷ್ಟ ಆಗಲ್ಲ. ಅವತ್ತೇ ಲಿರಿಕ್ಸ್ ಆಗ್ಬಿಡ್ಬೇಕು ನನಗೆ. ಅದು ನನಗೆ ನನ್ನ ಒಂದು ವರ್ಕಿಂಗ್ ಸ್ಟೈಲ್ ಅದು. ಕಂಪೋಸಿಂಗ್ ಆದ್ಮೇಲೆ ಲಿರಿಕ್ಸ್ ಸನ್ನಿವೇಶ ಹೇಳ್ಕೊಂಡು ಬರದೇ ಬಿಡಬೇಕು. ನಾಳೆಗೆ ಅಂದ್ರೆ ನಂಗೆ ಯಾಕೋ ಬೇಜಾರಾಗುತ್ತೆ ಅಂತ. ಆ ರೀತಿ 'ಕುದುರೆ ಏರಿ ಸೂರ್ಯ ಬಂದವನೋ' ಕಂಪೋಸಿಂಗು, ಲಿರಿಕ್ಸ್ ಎರಡೂ ಆಗೋಗುತ್ತೆ. ಮಾರನೇ ದಿನ ಬಂದು ಇನ್ನೊಂದು ಹಾಡಿಗೆ ಬೆಳಿಗ್ಗೆಯಿಂದ ಟ್ಯೂನ್ ಹಾಕ್ತಾರೆ. ಟ್ಯೂನ್ ಓಕೆ ಆಗೋದೇ ಇಲ್ಲ. ಡಿ. ಬಾಬು ಅವರು ಓಕೆ ಮಾಡೋದೇ ಇಲ್ಲ. ಮನೋಹರ್ ಅವರು ತುಂಬ ಒಂದು ಪ್ರಯತ್ನ ಪಡ್ತಾರೆ, ಟ್ಯೂನ್ ಹಾಕ್ತಾರೆ, ಓಕೆ ಆಗಲ್ಲ. ಕಾಫಿ ಕುಡಿತಾರೆ, ತಿಂಡಿ ಮಾಡ್ತಾರೆ, ಏನಾದರೂ ಆಗಲ್ಲ. ಆಗ ಪಕ್ಕದಲ್ಲಿ ಕೂತಂಥ ಶಂಕರ್ ಶಾನ್ಭೋಗ್ ಅವರು ಮನೋಹರ್ ಅವರ ಒಂದು ಎಫರ್ಟ್ ನೋಡ್ತಿರ್ತಾರೆ. ಅದನ್ನ ನೋಡಿ ಅವ್ರಿಗೂ ಕೂಡ ಇವರ ಫ್ಲೇವರ್ ಗೊತ್ತಿರುತ್ತೆ. ಯಾವ ಥರ ಹಾಡಬೇಕು ಅಂತೇಳಿ ಗೊತ್ತಿರುತ್ತೆ ಶಂಕರ್ ಶಾನ್ಭೋಗ್ ಅವ್ರಿಗೆ. ಅವರು, "ಅಣ್ಣ, ನಾನೀಗ ಒಂದು ಟ್ಯೂನ್ ಹಾಡ್ತೀನಿ, ಒಂದು ಆಲಾಪ ಹಾಡ್ತೀನಿ, ಒಂದು ಚಕ್ರವಾಕ ರಾಗದಲ್ಲಿ ಹಾಡ್ತೀನಿ. ಅದು ನಿಮಗೇನಾದರೂ ಅದ್ರಲ್ಲಿ ಸಿಗ್ಬೋದು, ನಿಮ್ಗೆ ಐಡಿಯಾ ಸಿಗ್ಬೋದು" ಅಂತೇಳಿ ಚಕ್ರವಾಕ ರಾಗದಲ್ಲಿ 'ತೇರೇನಾ ತೇರೇನಾ' ಅಂತ ಹಾಡ್ತಾರೆ. ಹಾಡಿದ ಕೂಡಲೇ ಮನೋಹರ್ ಅವರು ಕಣ್ಣಲ್ಲಿ ಸನ್ನೆ ಮಾಡ್ತಾರೆ ಶಂಕರ್ ಶಾನ್ಭೋಗ್ ಅವ್ರಿಗೆ. ಗೊತ್ತಾಯ್ತು ಬಿಡಿ ಅಂತ. ಅಲ್ಲೇ ಹುಟ್ಟೋದು ಟ್ಯೂನು 'ಲಾಲಿಸುವಾಲಿ'. 'ಲಾಲಿಸುವಾಲಿ' ಅಂತ ಹಾಡು ಹೇಳ್ಕೊಂಡೇ ಟ್ಯೂನ್ ಹಾಕ್ಬಿಡ್ತಾರೆ ಮನೋಹರ್ ಸರು. ಆ ಡಮ್ಮಿ ಲಿರಿಕ್ಸ್ ಅಂತ ಬರೆಯೋದವರು. ಅದು ಡಿ. ಬಾಬು ಅವ್ರಿಗೆ, ನೋಡಿ ಇದು ಬೇಕು ನನಗೆ, ಈ ಥರ ಬೇಕು, ಇದು ಓಕೆ ಚೆನ್ನಾಗಿದೆ, ಚೇಂಜ್ ಮಾಡಬೇಡಿ, ಚೆನ್ನಾಗಿದೆ ಅಂತಾರೆ. ಇನ್ನು ಟ್ಯೂನ್ ಹಾಕಿದ್ಮೇಲೆ, ಆ ಟ್ಯೂನ್ ಹುಟ್ಟಿದ್ಮೇಲೆ ಇನ್ನು ಲಿರಿಕ್ಸ್ ಮನೋಹರ್ ಅವರು ಆರಾಮಾಗಿ ಬರೆದ್ಬಿಡ್ತಾರೆ. ನೀಟಾಗಿ ಬರೀತಾರೆ ಲಿರಿಕ್ಸು, ಸೂಪರಾಗಿ ಬರೀತಾರೆ. ಅದ್ಭುತವಾಗಿ ಹಾಡು ಬರುತ್ತೆ ಅದು. ನಿಮಗೆಲ್ಲ ಹಾಡು ಗೊತ್ತು. ಈ ಹಾಡನ್ನು ಎಲ್. ಎನ್. ಶಾಸ್ತ್ರಿ ಅವರೇ ಹಾಡಬೇಕು ಅಂತ ಸಜೆಸ್ಟ್ ಮಾಡಿದ್ರು ಶಿವರಾಜ್ ಕುಮಾರ್ ಅವರು. 'ಜನ್ಮದ ಜೋಡಿ'ಲಿ ಆಲ್ರೆಡಿ ಕೋಲು ಮಂಡೆ ಹಾಡಿ ಒಂದು ಇದು ಹಿಟ್ಟಾಗಿತ್ತು ಎಲ್. ಎನ್. ಶಾಸ್ತ್ರಿ ಅವರ ಒಂದು ಧ್ವನಿ. ಹಾಗಾಗಿ ಅವರೇ ಹಾಡಲಿ, ಜನಪದ ಶೈಲಿ ಇದೆ ಅಂತ ಹೇಳೋದೇ ಶಿವಣ್ಣ. ಹಾಗೂ ಎಲ್. ಎನ್. ಶಾಸ್ತ್ರಿ ಅವರು ತುಂಬ 'ಜನ್ಮದ ಜೋಡಿ', ಆಫ್ಟರ್ 'ಜನ್ಮದ ಜೋಡಿ' ತುಂಬ ಬ್ಯುಸಿಯಾಗಿರ್ತಾರೆ. ಆ ಟೈಮಲ್ಲಿ ಶಾಸ್ತ್ರಿ ಅವ್ರ ಮನೆಗೆ ಹೋಗಿ ಲಿರಿಕ್ಸ್ ಎಲ್ಲ ಕೊಟ್ಟು ಬಂದು ಹಾಡಬೇಕು ಅಂತ ಹೇಳಿದಾಗ ಶಾಸ್ತ್ರಿ ಬಂದು ಹಾಡ್ತಾರೆ. 'ಜನ್ಮದ ಜೋಡಿ'ಗೆ ಮನೋಹರ್ ಸರ್ ಜೊತೆ ಶಾಸ್ತ್ರಿ ಅವರು ವರ್ಕ್ ಮಾಡಿದ್ರು, ಕಂಪೋಸಿಂಗಲ್ಲಿ ಹೆಲ್ಪ್ ಮಾಡಿದ್ರು. ಆದರೆ 'ಜೋಡಿ ಅಖಿಲ್' ಮಾಡೋಕ್ಕಾಗಲ್ಲ, ಯಾಕೆಂದರೆ ಶಾಸ್ತ್ರಿ ಅವರು ಬ್ಯುಸಿಯಾಗಿರ್ತಾರೆ. ಹಾಗಾಗಿ 'ಜೋಡಿ ಅಖಿಲ್' ಶಂಕರ್ ಶಾನ್ಭೋಗ್ ಅವರು ಆ ಒಂದು ಮನೋಹರ್ ಸರ್ ಜೊತೆ ಕೆಲಸ ಮಾಡ್ತಾರೆ. ಹಾಗೆ 'ಲಾಲಿಸುವಾಲಿ' ಓಕೆ ಆಗುತ್ತೆ. ಆಮೇಲೆ 'ನಮನ ನಮನ' ಇದೊಂದು ತುಂಬ ಇಂಟ್ರೆಸ್ಟಿಂಗ್ ವಿಷಯ ವೀಕ್ಷಕರೇ. 'ನಮನ ನಮನ' ಹಾಡಿದೆಯಲ್ಲ ಆ ಟ್ಯೂನು, ಅದು 1978 ಮನೋಹರ್ ಸರ್‌ಗೆ ಸುಧಾಕರ್ ಬನ್ನಂಜೆ ಅಂತ ಒಬ್ಬರು ಫ್ರೆಂಡ್ ಇರ್ತಾರೆ, ರಂಗಕರ್ಮಿ. ಅವರು ಹಿರಣ್ಣಯ್ಯ ಮಿತ್ರ ಮಂಡಳಿಯಲ್ಲಿ ಡ್ರಾಮಾ ಆಡ್ತಾ ಇರ್ತಾರೆ, ನಾಟಕ ಆಡ್ತಾ ಇರ್ತಾರೆ. ಅಲ್ಲಿಗೊಂದು ಸಂದರ್ಭಕ್ಕೆ ಒಂದು ಹಾಡು ಬೇಕಿರುತ್ತೆ, ಚಿಕ್ಕದೊಂದು ಹಾಡು. ಅಲ್ಲಿ 'ಚೆಲುವೆ ನವಿಲೆ' ಅಂತೆಲ್ಲ ಬರೆದುಬಿಟ್ಟು ಈ ಟ್ಯೂನಿಗೆ, 'ನಮನ ನಮನ' ಟ್ಯೂನಿಗೆ ಅದು ಮಾಡಿಕೊಟ್ಟಿರ್ತಾರೆ ಮನೋಹರ್ ಸರೇ. 1978, ಇದು ಬರೋದು 1997, 19 ವರ್ಷ ಡಿಫರೆನ್ಸ್ ಇರುತ್ತೆ ಹೆಚ್ಚು ಕಮ್ಮಿ. ಆಮೇಲೆ ಆ ಟ್ಯೂನಿಗೆ ಮರುಜೀವ ಕೊಡ್ತಾರೆ ಮನೋಹರ್ ಸರ್. ಅಲ್ಲಿ ಬಂದು ಹಂಗೆ ಹೋಯ್ತದೆ ಟ್ಯೂನ್, ಯಾರಿಗೂ ಗೊತ್ತಾಗಿಲ್ಲ. ಇಲ್ಲಿ ಹಾಕ್ಬಿಡೋಣ ಟ್ಯೂನ್ ಅಂತೇಳಿ ಆ ಟ್ಯೂನ್ನ ಇಲ್ಲಿ ಹಾಕಿ ಹಾಡು ಬರೀತಾರೆ. ಅದ್ಭುತವಾಗಿ ಮೂಡಿ ಬರುತ್ತೆ. ಆ ಲಿರಿಕ್ಸು, ಟ್ಯೂನ್ ಎರಡೂ ಕೂಡ ಡಿ. ಬಾಬು ಅವ್ರಿಗೆ ಇಷ್ಟ ಆಗುತ್ತೆ. ಓಕೆ ಮಾಡ್ತಾರೆ. ತುಂಬ ಟೈಮ್ ತಗೊಳ್ಳಲ್ಲ ಮನೋಹರ್ ಸರ್. ಅಲ್ಲಿ ಅದ್ಭುತ ಸಾಲು ಬರೆದಿದ್ದಾರೆ. 'ಆ ಶಿವನು ಹರಸಲು ಈ ಜಗದ ಕಲ್ಲರಳುವುದು' ಅಂತ. ಎಂಥ ಸಾಲದು! ಅದೇ ಸಾಹಿತ್ಯದ ಪ್ರಬುದ್ಧತೆ ಅಂತ ಅದ್ಭುತವಾಗಿ ಬರೆದಿದ್ದಾರೆ. ಆ ನಂತರ 'ಓ ಚಂದಮಾಮ' ಹಾಡು. ಇದು ಕೂಡ ಮನೋಹರ್ ಸರು PUCಯಲ್ಲಿದ್ದಾಗ, ಎಷ್ಟು ವರ್ಷಗಳ ಹಿಂದೆ, ಆಗ ಹೊಳೆದಂಥ ಟ್ಯೂನು. ಆ ಟ್ಯೂನ್ನ ಹಾಗೆ ಒಂದು ಡಮ್ಮಿ ಲಿರಿಕ್ಸಲ್ಲಿ ಬರ್ಕೊಂಡಿರ್ತಾರೆ ಮನೋಹರ್ ಸರ್. ಆಗ ಸ್ವರ, ಇದು ತಾಳ, ರಾಗ ಇದ್ರ ಬಗ್ಗೆ ಯಾವುದೂ ಅಷ್ಟು ಒಂದು ಐಡಿಯಾ ಇಲ್ದಿರುವಂಥ ವಯಸ್ಸದು. ಆ ವಯಸ್ಸಲ್ಲಿ ಇವ್ರು ಬರ್ಕೊಂಡಿರ್ತಾರೆ ಟ್ಯೂನ್ನ, ಆ ಲಿರಿಕ್ಸ್‌ನ ಆ ಟ್ಯೂನಿಗೆ ತಕ್ಕ ಬರ್ಕೊಂಡಿರ್ತಾರೆ. ಅದನ್ನ ಇಲ್ಲಿ ಹಾಕ್ತಾರೆ. ಈ ಸಂದರ್ಭ ಕರೆಕ್ಟಾಗಿರುತ್ತಲ್ಲ ಅಂತೇಳಿ ಆ 'ನಮನ ನಮನ' ಏನು ಮಾಡಿದ್ರು ಅದೇ ಥರ ಇದು ಮಾಡ್ತಾರೆ. ನಂತರ 'ಹರಹರ ಗಂಗೆ'. ಶಿವಣ್ಣನ ಸಿನಿಮಾದಲ್ಲಿ ಅಣ್ಣಾವ್ರು ಒಂದು ಹಾಡು ಆಡಲೇಬೇಕು ಅಂತ ಹೇಳೋದು ಅದೊಂದು ಪದ್ಧತಿ ಇತ್ತು ಆವಾಗ. ಇತ್ತು, ಅಣ್ಣಾವ್ರು ಆಡಬೇಕು, ಒಂದು ಶಿವಣ್ಣನ ಸಿನಿಮಾದಲ್ಲಿ ಇರಬೇಕು ಅಂತ ಹೇಳೋದು ಇತ್ತು. ಹಾಗೆ ಅಣ್ಣಾವ್ರಿಗೋಸ್ಕರ ಒಂದು ಹಾಡು ಮಾಡ್ತಾರೆ ಅಲ್ಲಿ. ಅದೇ 'ಹರಹರ ಗಂಗೆ' ಹಾಡು. ಸನ್ನಿವೇಶಕ್ಕೂ ಬೇಕಾಗಿರುತ್ತೆ. ಅಲ್ಲಿ ಹೈ ಪಿಚ್ ಹಾಡೋದು. ಅಲ್ಲಿ ಕೊನೆಗೆ ಯಕ್ಷಗಾನದ ಚಂಡೆ ಯೂಸ್ ಮಾಡಿದ್ದಾರೆ. ಆಗ ಚಂಡೆ ಸಿಗ್ತಿರ್ಲಿಲ್ಲ. ನಿಮಗೆಲ್ಲ ಚಂಡೆ ಅನ್ಕೊಂಡಿದ್ದೀರಾ, ಅದು ಚಂಡೆ ಅಲ್ಲ. ರಿದಮ್ ಪ್ಲೇಯರು ನಮ್ಮ ಧರ್ಮ ವಿಶ್ಯ ಅವರು ಅದನ್ನ ರಿದಮಲ್ಲಿ ಬಾರಿಸಿ, ಅಂದ್ರೆ ರಿದಮ್ ಪ್ಲೇ ಮಾಡಿ, ಅದನ್ನ ಎಡಿಟ್ ಮಾಡಿ ಆ ಒಂದು ಆ ಆ ಚಂಡೆ ಥರ ಕೇಳಿಸ್ತಾರೆ. ಇಲ್ಲಿ ರಿದಮ್ ಪ್ಲೇಯರ್ ಧರ್ಮ ವಿಶ್ಯ ಅವರು, ಕೀಬೋರ್ಡ್ ಮಾಡಿದ್ದು ಹರಿಕೃಷ್ಣ ಅವರು, ಓವರಾಲ್ ಕಂಡಕ್ಟ್ ಮಾಡಿದ್ದು ಸ್ಟೀಫನ್ ಪ್ರಯೋಗ್ ಅವರು, ಅಂದರೆ ಪ್ರವೀಣ್ ದತ್ ಅವರು. ಇದೊಂದು ಹೇಳ್ಬೇಕಿತ್ತು ನಿಮಗೆ.
ಎಲ್ಲ ಒಳ್ಳೊಳ್ಳೆ ಮ್ಯೂಸಿಷಿಯನ್ಸಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೂ ಆನಂತರ ಇನ್ನೊಂದು ಹಾಡು ಅದ್ಭುತವಾಗಿ ಹಾಡು ಮಾಡಿದ್ರು. ಒಂದು ಕ್ಲಾಸಿಕಲ್ ಆಡಬೇಕು ಅಂತ ಅಲ್ಲಿ ಹೇಳ್ತಾರೆ ಮನೋಹರ್ ಸರ್. ಒಂದು ಕ್ಲಾಸಿಕಲ್ ಟಚ್ ಇರಬೇಕು. ಕ್ಲಾಸಿಕಲ್ ಸಾಂಗ್ ಅಲ್ಲ, ಕ್ಲಾಸಿಕಲ್ ಟಚ್ ಇರಬೇಕು. ಒಂದು ಕಮರ್ಷಿಯಲ್ ಬೇಕು, ಕೆಲವು ಥರ ಬೇಕು ಅಂತ ಹೇಳಿದಾಗ ಅವರು ನಮ್ಮ ಮನೋಹರ್ ಸರ್ ಮಾಡುವಂಥ ಹಾಡು ನೀಲ ನೀಲ ನೀಲಾಂಬರಿ ಅಂತ ಹಾಡು ಮಾಡ್ತಾರೆ. ಅದು ಸೂಪರ್ ಹಾಡು. ಅದನ್ನ ರಾಜೇಶ್ ಅವರು ಆಡಬೇಕು ಅಂತ ಸಜೆಸ್ಟ್ ಮಾಡಿದ್ರೆ ಮನೋಹರ್ ಅವರು. ಈ ಸಿನಿಮಾದ ರಾಜೇಶ್ ಅವರು ಅದ್ಭುತ ಹಾಡುಗಳು ಆಡಿದ್ದಾರೆ. ಕುದುರೆ ಏರಿ ಸೂರ್ಯ ಬಂಧನ ಕೂಡ ಅವರೇ ಆಡಿದ್ದು. ತುಂಬ ಚೆನ್ನಾಗಿ ಆಡಿದ್ರು. ಈ ಒಂದು ನೀಲ ನೀಲ ಹಾಡಲ್ಲಿ ಒಂದು ಪದ ಬರೆದಿದ್ದಾರೆ ಮನೋಹರ್ ಸರ್, ಒಂದು ಸಾಲು ಬರೆದಿದ್ದಾರೆ. 100 ಪದಮಣಿಯು ಸೇರಿ ಲಾವಣಿಯು ಅಂತ. ಇವೆಲ್ಲ ನೋಡಿ ಸಾಹಿತಿಗಳ ಎಂಥ ಒಂದು ಆ ಕ್ರಿಯಾಶೀಲತೆ ಅಂದರೆ ಆ ಸಾಹಿತ್ಯಕ್ಕೆ ಆಳವಾಗಿ ಇಳಿದಾಗ ಅದು ಗೊತ್ತಾಗೋದು ಅಷ್ಟು ಕೆಲಸ ಮಾಡಿದ್ದಾರೆ ಅಂತ. ಈ ರೀತಿ ಜೋಡಿ ಹಾಕಿ ಒಂದು ಅದ್ಭುತವಾಗಿ ಒಂದು ಹಾಡು ಮೂಡಿ ಬರುತ್ತೆ. ಈ ವಿಷಯ ನನಗೆ ಮನೋಹರ್ ಸರ್ ಹೇಳಿದಾಗ ನಂಗೆ ತುಂಬ ಖುಷಿ ಆಯಿತು. ಇಲ್ಲಿ ಮನೋಹರ್ ಸರ್ ಅಷ್ಟೇ ನಾವು ಅಭಿನಂದನೆ ಸಲ್ಲಿಸಬೇಕಾಗಿತ್ತು ಶಂಕರ್ ಶಾನ್ಭೋಗ್ ಅವ್ರಿಗೆ. ಈ ಹಾಡಲ್ಲಿ ಕೆಲವು ಈಗ ಜಾಲಿ ಜಾಲಿಯಡೆ ಹಾಡಲ್ಲಾಗಿರ್ಬೋದು, ಇನ್ನು ಕೆಲವು ಹಾಡುಗಳಲ್ಲಿ ಮಧ್ಯೆ ಮಧ್ಯೆ ಬರುವಂಥ ಕೆಲವು ಆಲಾಪಗಳು, ಕೆಲವು ಟ್ಯೂನ್ಗಳೆಲ್ಲ ಹೆಲ್ಪ್ ಮಾಡಿದ್ದೆಲ್ಲನೂ ಶಂಕರ್ ಶಾನ್ಭೋಗ್ ಅವರು. ಇಬ್ಬರು ಮಾಡಿದ ಕೆಲಸ ಇದು. ಅದು ಅದ್ಭುತವಾಗಿ ಮೂಡಿಬಂತು. ಮನೋಹರ್ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳೋಣ. ಡಿ ಬಾಬು ಅವ್ರು ನಮ್ಮೊಂದಿಗೆ ಇಲ್ಲ ಇವಾಗ. ಅದ್ಭುತ ಸಿನಿಮಾಗಳನ್ನ ಕೊಟ್ಟವರು, ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ. ಶಿವಣ್ಣ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಚಾರುಲತಾ, ವಿಜಯಲಕ್ಷ್ಮಿ ಇದೆಲ್ಲ ಒಂದು ಸೇರ್ಕೊಂಡು ಒಂದು ಅದ್ಭುತ ಫಿಲ್ಮ್ ಬಂತು. ಹಾಡುಗಳು ಸೂಪರ್ ಡೂಪರ್ ಹಿಟ್. ಹಾಗಾಗಿ ಈಗ ಯೂಟ್ಯೂಬ್ಗೆ ಹೋಗಿ ಹಾಡುಗಳನ್ನ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.